ಹಲೋ KCET ಆಸ್ಪಿರೆಂಟ್ಸ್, ರೀಸೆಂಟಾಗಿ ಬೋರ್ಡ್ ಎಕ್ಸಾಮ್ ಮುಗ್ದಿದೆ. ಸೊ ನೀವು ಆಲ್ರೆಡಿ ಹುಡ್ಕೋಕ್ ಶುರು ಮಾಡಿರ್ತೀರ ಯೂಟ್ಯೂಬ್ ಅಲ್ಲಿ ಹೇಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡೋದು. ಈ ರೀತಿ ಎಷ್ಟೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಹುಡುಕ್ತಾ ಇರ್ತೀರ. ಸೊ ಎಲ್ಲರೂ ನಿಮಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಗೆ ಹೇಳ್ತಾರೆ, ಕೆಮಿಸ್ಟ್ರಿ ಈ ತರ ಓದ್ಬೇಕು ಆ ತರ ಓದ್ಬೇಕಂತ. ಬಟ್ ಬೆಸ್ಟ್ ಸ್ಟ್ರಾಟಜಿ ನೋ ಒನ್ ರೆಡಿ ಟು ಗಿವ್. ಸೊ ಯಾವ ಚಾಪ್ಟರ್ಗೆ ಎಷ್ಟು ವೇಟೇಜ್ ಬರುತ್ತೆ, ಎಲ್ಲಿ ಓದ್ಬೇಕು, ಎಷ್ಟು ಕಾನ್ಸೆಪ್ಟ್ ಅನ್ನ ಓದ್ಬೇಕು ಅನ್ನೋದನ್ನ ನಿಮ್ಗೋಸ್ಕರ ಲಾಸ್ಟ್ 7 year ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಅದ್ರ ಮೂಲಕ ನಿಮಗ್ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ಒತ್ತಿ. ಈಗಾಗಲೇ ಹೇಳ್ದಂಗೆ ಕೆಮಿಸ್ಟ್ರಿ ಬರೀ 19 ಚಾಪ್ಟರ್ ಇದೆ. ಆ 19 ಚಾಪ್ಟರನ್ನು ಕಡಿಮೆ ಸಮಯದಲ್ಲಿ ಹೇಗೆ ಓದಬೇಕು, ಮತ್ತು ಯಾವ ಚಾಪ್ಟರನ್ನು ಓದಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಮತ್ತು ಕಡಿಮೆ ಸಮಯದಲ್ಲಿ 60 ಮಾರ್ಕ್ಸನ್ನು ಹೇಗೆ ಸ್ಕೋರ್ ಮಾಡಬೇಕು, ಇದನ್ನು ನಾವು ತಿಳ್ಕೊಳ್ಳೋಣ. ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಅಂದರೆ ನಮಗೆ ಲಾಸ್ಟ್ 5 to 10 years ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಬೇಕು, ಆಗ ತಿಳಿತದೆ. ಸೊ ಹಾಗಾಗಿ ನಾವೇನು ಮಾಡೋಣ, ಲಾಸ್ಟ್ 5 to 10 years ಕ್ವಶನ್ ಪೇಪರ್ ಅನಾಲಿಸಿಸನ್ನು ನೋಡೋಣ, ಯಾವ ಚಾಪ್ಟರ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ನೀವು ನೋಡ್ತಿರೋದು ಕೆಮಿಸ್ಟ್ರಿ ಕ್ಲಾಸ್ 11ನ ಲಾಸ್ಟ್ 7 year ಕ್ವಶನ್ ಪೇಪರ್ ಅನಾಲಿಸಿಸ್. ಸೊ ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಇಲ್ಲಿ ನೋಡಿದ್ರೆ ಆನ್ ಆ್ಯಂಡ್ ಆವ್ರೇಜ್ ನಿಮಗೆ ಒಂದು ಕ್ವಶನ್ ಕೇಳಿದ್ದಾನೆ. ಸ್ಟ್ರಕ್ಚರ್ ಆಫ್ ಆಟಮ್ ಒಂದು ಕ್ವಶನ್. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೆರಿಡಿಸಿಟಿ ಇನ್ ಪ್ರಾಪರ್ಟೀಸ್ ಆವ್ರೇಜ್ 2 to 3 ಕ್ವಶನ್ಸ್ ಕೇಳಿದ್ದಾನೆ. ಕೆಲವೊಂದ್ಸಲಿ ಒಂದು ಕ್ವಶನ್ ಕೇಳಿದ್ದಾನೆ. ಕೆಮಿಕಲ್ ಬಾಂಡಿಂಗ್ ಮಿನಿಮಮ್ 2, ಆವ್ರೇಜ್ 2 ಅಂತ ಹೇಳ್ಬೋದು. ಸ್ಟೇಟ್ಸ್ ಆಫ್ ಮ್ಯಾಟರ್ ಈ ಸಲ ಡಿಲೀಟ್ ಆಗಿದೆ. ಥರ್ಮೋಡೈನಮಿಕ್ಸ್ 1 ಕ್ವಶನ್ ಫಿಕ್ಸ್ ಇದೆ. ಇಕ್ವಿಲಿಬ್ರಿಯಮ್ 1 or 2 ಕ್ವಶನ್. ಅಗೇನ್ ನೆನಪಿರ್ಬೇಕು, ಇಕ್ವಿಲಿಬ್ರಿಯಮಲ್ಲಿ 2 ಬರ್ತಾವೆ, ಕೆಮಿಕಲ್ ಇಕ್ವಿಲಿಬ್ರಿಯಮ್ ಆ್ಯಂಡ್ ಅಯಾನಿಕ್ ಇಕ್ವಿಲಿಬ್ರಿಯಮ್. 2ರಿಂದ 2 ಕ್ವಶನ್. ರೆಡಾಕ್ಸ್ ರಿಯಾಕ್ಷನ್ ಕೆಲವೊಂದ್ಸಲಿ 1 ಕೇಳಿದ್ದಾನೆ, ಕೆಲವೊಂದ್ಸಲಿ 2. ಸೊ ಆವ್ರೇಜ್ 1 or 2. ಹೈಡ್ರೋಜನ್ ಚಾಪ್ಟರ್ ಡಿಲೀಟ್ ಆಗಿದೆ. ಎಸ್ ಬ್ಲಾಕ್ ಡಿಲೀಟ್ ಆಗಿದೆ. ಪಿ ಬ್ಲಾಕ್ ಡಿಲೀಟ್ ಆಗಿದೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಈ ಚಾಪ್ಟ್ರಲ್ಲಿ 2 ಕ್ವಶನ್ಸ್ ಕೇಳಿದೆ. ಸೊ ನೆನಪಿರ್ಬೇಕು ನಮಗೆ, ಈ ಚಾಪ್ಟ್ರಲ್ಲಿ 1 ಕ್ವಶನ್ ಫಿಕ್ಸ್ ಇರುತ್ತೆ, ಅದು IUPAC ಬಗ್ಗೆ. ಈ IUPAC ಕ್ವಶನ್ ಪ್ರತಿ ವರ್ಷ ಕೇಳ್ತಾನೆ. ಸೊ ಹಾಗಾಗಿ 1 ಕ್ವಶನ್ ಕಂಪಲ್ಸರಿ, ಇನ್ನೊಂದು ಕ್ವಶನ್ ಆ ಪಾರ್ಟ್ ಡಿಫ್ರೆಂಟ್ ಇದರಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್. ಈ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬೇಸಿಕ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಯಾರು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಂಗೆ ಕಷ್ಟ ಆಗುತ್ತೆ ಅಂತಾರಲ್ಲ, ಅವ್ರು ಇದೊಂದು ಚಾಪ್ಟರ್ನ ಪರ್ಫೆಕ್ಟಾಗಿ ಓದಿದ್ರೆ ಈಸಿ ಆಗುತ್ತೆ ಮಿಕ್ಕಿದ ಚಾಪ್ಟರ್ಸ್. ಅದಕ್ಕೆ ಏನು ಮಾಡಿದ್ದಾರೆ ಇವರು, ವೆಯ್ಟೇಜ್ ಇಡೀ ಫಸ್ಟ್ PUC ನೋಡೋದಾದರೆ ಈ ಚಾಪ್ಟರ್ಗೆ ಮಾತ್ರ ನಿಮಗೆ ಜಾಸ್ತಿ ವೆಯ್ಟೇಜ್ ಕೊಟ್ಟಿದ್ದಾರೆ. 4 to 5 ಕ್ವಶನ್ಸ್ ಮಿನಿಮಮ್. ಅದು ಬಿಟ್ಟರೆ ಲಾಸ್ಟ್ ಎನ್ವೈರ್ಮೆಂಟಲ್ ಕೆಮಿಸ್ಟ್ರಿ ಡಿಲೀಟ್ ಆಗಿದೆ. ಸೊ ಓವರ್ ಆಲ್ ಫ್ರಮ್ ಕ್ಲಾಸ್ 11th ಎಷ್ಟು ಕ್ವಶನ್ಸ್ ಬರ್ತಿದೆ ಅಂದರೆ 14 to 15 ಕ್ವಶನ್ ಆ್ಯಾವ್ರೇಜ್ ಆಗಿ ಬರ್ತಿದೆ. ಸೊ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ, 60 ಕ್ವಶನಲ್ಲಿ 14ರಿಂದ 15 ಕ್ವಶನ್ನು ಕೇವಲ ಫಸ್ಟ್ PUC ಇಂದ ಬರ್ತಿದೆ. ಸೊ ಹಾಗಾದರೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು, ಸೆಕೆಂಡ್ PUC ಚಾಪ್ಟರ್ಸಿಗೆ ಕೊಡಬೇಕು. ಈ ಡಿಲೀಟ್ ಆಗಿರೋ ಚಾಪ್ಟರ್ಸಲ್ಲಿರುವಂತಹ ನಂಬರ್ ಆಫ್ ಕ್ವಶನ್ಸ್ ಅವನು ಇಲ್ಲಿ ಇರುವಂಥ ಸೆಕೆಂಡ್ PUC ಚಾಪ್ಟರ್ಸಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಅಥವಾ ಫಸ್ಟ್ PUCಯಲ್ಲಿರುವಂಥ ಚಾಪ್ಟರ್ಸ್ಗಳಿಗೆ ವೆಯ್ಟೇಜನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ನಾವು ಒಂದೇನು ತಿಳ್ಕೋಬೇಕು ಅಂದರೆ, ಸೆಕೆಂಡ್ PUCಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ಓದಬೇಕು. ಆವಾಗ 40+ ಈಸಿಲಿ ವಿ ಕ್ಯಾನ್ ಸ್ಕೋರ್ ಇನ್ ಕೆಮಿಸ್ಟ್ರಿ. ನಮಗೆಲ್ಲ ಗೊತ್ತಿರೋ ಹಾಗೆ ಕೆಮಿಸ್ಟ್ರಿಲಿ ಅಗೇನ್ 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ. ಕೆಲವೊಂದಿಷ್ಟು ಜನಕ್ಕೆ ಕೆಲವೊಂದಿಷ್ಟು ಪಾರ್ಟ್ಗಳು ಈಸಿ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಇನ್ಆರ್ಗ್ಯಾನಿಕ್ ಈಸಿ ಆದರೆ ಇನ್ನೊಬ್ರಿಗೆ ಆರ್ಗ್ಯಾನಿಕ್ ಈಸಿ ಆಗುತ್ತೆ, ಇನ್ನೊಬ್ರಿಗೆ ಫಿಸಿಕಲ್ ಕೆಮಿಸ್ಟ್ರಿ ಈಸಿ ಆಗುತ್ತೆ. ಸೊ ಹಾಗಾಗಿ ಆ ಇಂಡಿವಿಜುವಲ್ ನಿನಗೆ ಯಾವ ಸಬ್ಜೆಕ್ಟು ಯಾವ ಪಾರ್ಟಲ್ಲಿ ಈಸಿ ಆಗುತ್ತೆ ಅದರ ತಕ್ಕ ಹಾಗೆ ನಾನು ನಿಮಗೆ ಸ್ಟ್ರಾಟಜೀಸನ್ನು ಮಾಡಿದ್ದೀನಿ. ಸೊ ಈ 25 ಡೇಸಲ್ಲಿ ನೀವು ಹೇಗೆ 50+ ಸ್ಕೋರ್ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾವು ಫಸ್ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ನೋಡೋಣ. ಯಾಕಂದರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಡಿಮೆ ಚಾಪ್ಟರ್ಸ್ ಇರುವಂಥದ್ದು, ಹೈ ಮಾರ್ಕ್ಸನ್ನು ಕೊಡುವಂಥದ್ದು. ಕೆಮಿಸ್ಟ್ರಿಲೇ ಮತ್ತು ಇನ್ಆರ್ಗ್ಯಾನಿಕ್ ನಮಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ. ನೀವು ನೋಡೋದಾದರೆ ಓನ್ಲಿ 3 ಚಾಪ್ಟರ್ಸ್ ವಿ ಹ್ಯಾವ್. ಈ ಸಲ ನಮ್ಗೆ 3 ಚಾಪ್ಟರ್ ಇರೋದು. ಆ 3 ಚಾಪ್ಟರಿಂದ ನಮಗೆ 10ರಿಂದ 12 ಕ್ವಶನ್ನು ಎಕ್ಸಾಮಲ್ಲಿ ಬರುತ್ತೆ. ಯಾಕಂದರೆ ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕ್ ಆಲ್ರೆಡಿ ಡಿಲೀಟ್ ಆಗಿದೆ. ಸೊ ನಾವೇನು ಮಾಡಬೇಕೀಗ, ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, D&F ಬ್ಲಾಕ್ ಆ್ಯಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಈ 3 ಚಾಪ್ಟರ್ನ ಓದಿದ್ರೆ 10ರಿಂದ 12 ಕ್ವಶನು ಈಸಿಲಿ ವಿ ಕ್ಯಾನ್ ಸ್ಕೋರ್. ಈ 3 ಚಾಪ್ಟರ್ ಓದೋಕ್ಕೆ ಮ್ಯಾಕ್ಸಿಮಮ್ 4 ಡೇಸ್ ಇಟ್ಟರೆ ಸಾಕು. ಅದು
ಸೊ ಈಗ ನಾವು ಫಿಸಿಕಲ್ ಕೆಮಿಸ್ಟ್ರಿನ ನೋಡೋಣ. ಸೊ ಈ ಫಿಸಿಕಲ್ ಕೆಮಿಸ್ಟ್ರಿಲಿ ಒಂದು ನೆನ್ಪಿಟ್ಕೋಬೇಕು, ಈ ಎಲ್ಲ ಚಾಪ್ಟರ್ಸಲ್ಲಿ ನಾವು ಫಾರ್ಮುಲಾ ನೆನ್ಪಿಟ್ಕೊಳ್ಳುವಂಥ ಕ್ವಶನ್ಸ್ ಇದು ಮ್ಯಾಕ್ಸಿಮಮ್ ನ್ಯೂಮರಿಕಲ್ಸ್ ಇಲ್ಲಿ ಸಿಗ್ತವೆ. ಸೊ ಹಾಗಾಗಿ ಫಸ್ಟ್ ಚಾಪ್ಟರ್ ನೋಡೋಣ. ಸೊಲ್ಯೂಷನಿಂದ ನಮಗೆ ಎವ್ರಿ ಇಯರ್ 5 to 6 ಕ್ವಶನ್ ಬರ್ತಿದೆ. ಎಲೆಕ್ಟ್ರೋಕೆಮಿಸ್ಟ್ರಿ ಕೂಡ 4 to 5 ಕ್ವಶನ್ಸ್ ಬರ್ತಿದೆ. ಕೆಮಿಕಲ್ ಕೈನೆಟಿಕ್ಸ್ 4 to 5 ಕ್ವಶನ್ಸ್ ಆವ್ರೇಜ್ ಇದೆ. ಈ ಮೂರೂ ಚಾಪ್ಟರ್ ಸೆಕೆಂಡ್ PUC ಇಂದ ಇರೋದು. ಸೊ ಹಾಗಾಗಿ ಮೂರು ಚಾಪ್ಟ್ರಲ್ಲಿ ಲಾಸ್ಟ್ ಇಯರ್ 2024 ನೋಡೋದಾದ್ರೆ 18 ಕ್ವಶನ್ ಈ ಮೂರೇ ಚಾಪ್ಟರಿಂದ ಬಂದಿದೆ. ಸೊ ಹಾಗಾಗಿ ನಾವು ಫಿಸಿಕಲ್ ಕೆಮಿಸ್ಟ್ರಿಲಿ ಈ ಫಸ್ಟ್ 3 ಚಾಪ್ಟರ್ಸನ್ನು ಚೆನ್ನಾಗಿ ಓದಲೇಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಫಸ್ಟ್ PUC ಇರುವಂಥ ಕೆಲವು ಫಿಸಿಕಲ್ ಕೆಮಿಸ್ಟ್ರಿ ವೆಯ್ಟೇಜ್ ಇರುವಂಥದ್ದು, ಫಾರ್ ಎಕ್ಸಾಂಪಲ್ ಕೆಮಿಕಲ್ ಬಾಂಡಿಂಗ್ 1 ಕ್ವಶನ್, ಅದು ಬಿಟ್ಟರೆ 2 to 3 ಆವ್ರೇಜ್ ಇದೆ. ಥರ್ಮೋಡೈನಮಿಕ್ಸ್ 1 ಕ್ವಶನ್ ಕಂಪಲ್ಸರಿ, ಈಕ್ವಿಲಿಬ್ರಿಯಮ್ 2 ಕ್ವಶನ್ ಕಂಪಲ್ಸರಿ. ಸೊ ಓವರಾಲ್ ನಮಗೆ 18ರಿಂದ 21 ಕ್ವಶನ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬರ್ತಿದೆ. ಸೊ ಯಾರಿಗೆ ನ್ಯೂಮರಿಕಲ್ಸ್ ಈಸಿಲಿ ಸಾಲ್ವ್ ಮಾಡ್ತೀರಾ, ಯಾರು ಮ್ಯಾಥ್ಸ್ ಈಸಿ ಇಷ್ಟ ಆಗುತ್ತೆ ಅವರಿಗೆ ಈ ಫಿಸಿಕಲ್ ಕೆಮಿಸ್ಟ್ರಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮೂರರಲ್ಲಿ ಈ ಇರೋ ಚಾಪ್ಟರ್ಸಲ್ಲಿ ಈ 3 ಚಾಪ್ಟರನ್ನು ಚೆನ್ನಾಗಿ ಓದಬೇಕು. ಅದಾದಮೇಲೆ ನೆಕ್ಸ್ಟ್ 3 ಚಾಪ್ಟರ್ಸನ್ನು ಓದಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲರಿಗೂ ಕಷ್ಟ ಆಗುತ್ತೆ ಅಂತಲ್ಲ, ಕೆಲವೊಂದಿಷ್ಟು ಜನಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಈಸಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಚಾಪ್ಟರ್ಸ್ನ ಲಿಸ್ಟ್ ಮಾಡಿದ್ದೀನಿ ನಾನು, ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಹೇಗೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು ಅಂತ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಫಸ್ಟ್ ಥಿಂಗ್ ನಾವು ಅರ್ಥ ಮಾಡ್ಕೋಬೇಕು, ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು. ಅದು ನಮಗೆ ಫಸ್ಟ್ PUCಯಲ್ಲಿ ಸಿಗುತ್ತೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಟೆಕ್ನಿಕ್ಸ್. ಈ ಚಾಪ್ಟರಿಂದ 1 to 2 ಕ್ವಶನ್ಸ್ ಪ್ರತಿ ವರ್ಷ ಕೇಳಿದ್ದಾನೆ. ಅದರಲ್ಲೂ ಒಂದು ಕ್ವಶನ್ IUPAC ಕಂಪಲ್ಸರಿ ಅಲ್ಲಿಂದ ಕೇಳ್ತಾನೆ. ಸೊ ಹೈಡ್ರೋಕಾರ್ಬನ್ಸ್ 3 to 4 ಕ್ವಶನ್ಸ್ ಆವ್ರೇಜ್ ಪ್ರತಿ ವರ್ಷ ಕೇಳಿದ್ದಾನೆ. ಅದಾದಮೇಲೆ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ 3 to 4 ಕ್ವಶನ್ಸ್, ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸಲ್ಲಿ 3 to 4 ಕ್ವಶನ್ಸ್, ಆಲ್ಡಿಹೈಡ್ಸ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ 3 to 4 ಕ್ವಶನ್ಸ್, ಅಮೈನ್ಸ್ 2 to 3 ಕ್ವಶನ್ಸ್, ಬಯೋಮಾಲಿಕ್ಯೂಲ್ಸ್ 2 to 3 ಕ್ವಶನ್ ಪ್ರತಿ ವರ್ಷ ಕೇಳಿದ್ದಾನೆ. ಸೊ ಓವರಾಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಲಾಸ್ಟ್ 7 ಇಯರ್ಸಲ್ಲಿ ನೋಡೋದಾದರೆ 23 ಅಂದರೆ 19 to 23 ಅಂದರೆ 18 to 21 ಕ್ವಶನ್ಸ್ ಆವ್ರೇಜ್ ಕಂಡುಹಿಡಿಯೋದು. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುತ್ತೆ. ಸೊ ನಿಮಗೀಗ ಕೆಮಿಸ್ಟ್ರಿ ಹೇಗೆ ಓದಬೇಕು, ಯಾವ ಪಾರ್ಟನ್ನು ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಪಿಕ್ಚರ್ ಬಂದಿದೆ. ಸೊ ನೀವು ಟೈಮ್ ವೇಸ್ಟ್ ಮಾಡದೆ ಏನು ಮಾಡ್ತೀರಾ, ಈಗ ಆ ಯಾವ ಚಾಪ್ಟರ್ಸ್ ನಾನು ಹೇಳಿದ್ದೀನಿ ಅದನ್ನು ಓದೋಕ್ಕೆ ಶುರು ಮಾಡ್ತೀರಾ. ಬಟ್ ಇದೇ ಥರ ನಿಮಗೆ ಫಿಸಿಕ್ಸಲ್ಲಿ ಮ್ಯಾಥ್ಸಲ್ಲಿ ಬೇಕಂತಂದರೆ ನಾವು ನಿಮಗೆ CET ಆನ್ಲೈನ್ ಕ್ರ್ಯಾಶ್ ಕೋರ್ಸ್ ಮಾಡ್ತಿದ್ದೀವಿ. ಸೊ ಈ ಕ್ರ್ಯಾಶ್ ಕೋರ್ಸಲ್ಲಿ ಏನೇನು ಸಿಗುತ್ತೆ ನಿಮಗೆ ಅಂತಂದರೆ, ಟೋಟಲ್ ನಂಬರ್ ಆಫ್ ಡೇಸ್ 25 ಡೇಸ್ ಕ್ರ್ಯಾಶ್ ಕೋರ್ಸ್ ಇದು. ಇದರಲ್ಲಿ 25 ಡೇಸು ಪಾಠ ಮಾಡ್ತೀವಿ. ಆ ಪಾಠ ಮುಗಿದ ತಕ್ಷಣವೇ ನಿಮಗೆ ಡೈಲಿ ಪ್ರಾಕ್ಟೀಸ್ ಟೆಸ್ಟ್ ಸಿಗುತ್ತೆ, ಫುಲ್ ಸಿಲೆಬಸ್ ಟೆಸ್ಟ್ ಸಿಗುತ್ತೆ. ಇದಾದಮೇಲೆ ನಮಗೆ ಇಂಡಿವಿಜುವಲ್ ಸಬ್ಜೆಕ್ಟ್, ಒಂದು ಸಬ್ಜೆಕ್ಟಿಗೆ ಕಂಟಿನ್ಯೂಸ್ 3 ಅವರ್ಸ್ ಇರುತ್ತೆ. ಸೊ ಹಾಗಾಗಿ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಬೇಕಲ್ಲಿ. ಸೊ ಅದೇ ರೀತಿ ನಿಮಗೆ 6 ಅವರ್ಸ್ ಡೈಲಿ ಇರುತ್ತೆ ಕ್ಲಾಸ್. ಇದಾದಮೇಲೆ ಫಿಸಿಕ್ಸ್ ಟೋಟಲ್ 50 ಅವರ್ಸ್ ಇರುತ್ತೆ, ಕೆಮಿಸ್ಟ್ರಿ 50 ಅವರ್ಸ್ ಇರುತ್ತೆ, ಮ್ಯಾಥ್ಸ್ 50 ಅವರ್ಸ್ ಇರುತ್ತೆ. ಸೊ ಟೋಟಲ್ ನಿಮಗೆ 200 ಅವರ್ಸ್ ಈ ಕೋರ್ಸಲ್ಲಿ ಡಿಸ್ಕಷನ್ ಪ್ಲಸ್ ಕ್ಲಾಸ್ ಪ್ಲಸ್ ಟೆಸ್ಟ್ ಎಲ್ಲ ಆಗುತ್ತೆ. ಇದು ಕೇವಲ ನೀವು ಪ್ರೈಸ್ ನೋಡೋದಾದರೆ 1499 ಅಂದರೆ 1499 rupees ಫಾರ್ 25 ಡೇಸ್. 21st ಶುರು ಮಾಡ್ತೀವಿ, ಇವತ್ತಿನ 19, ಇನ್ನು 2 ಡೇಸ್ ಟೈಮ್ ಇದೆ. ಅಥವಾ PCMB 4 ಬೇಕು ನಮಗೆ ಅಂತಂದರೆ PCMB CET ಕ್ರ್ಯಾಶ್ ಕೋರ್ಸ್ ಕೂಡ ನಾವು ಮಾಡಿದ್ದೀವಿ. ನೀವು ನೋಡೋದಾದರೆ ಇಲ್ಲಿ ಟೋಟಲ್ 2499 rupees ಇದೆ. ಸೊ ಇದರಲ್ಲೂ ಕೂಡ ಸೇಮ್ ನಂಬರ್ ಆಫ್ ಡೇಸ್ 25 ಡೇಸ್, ಬಟ್ ಇಲ್ಲಿ ನಿಮಗೆ ಬಯಾಲಜಿ ಆ್ಯಡ್ ಆಗುತ್ತೆ. ಸೊ ನಂಬರ್ ಆಫ್ ಅವರ್ಸ್ ಡಿಸ್ಟ್ರಿಬ್ಯೂಷನ್ ಡಿಫ್ರೆಂಟ್ ಆಗುತ್ತೆ, ಬಟ್ ಓವರಾಲ್ 200 ಅವರ್ಸ್ ಇಸ್ ಫಿಕ್ಸ್. ಸೊ ಯಾಕೆ ತೇಜ್ ಅಕಾಡೆಮಿನ ಚೂಸ್ ಮಾಡಬೇಕು ಅಂತಂದರೆ, ವಿ ಆರ್ ಹ್ಯಾವಿಂಗ್ ಬೆಸ್ಟ್ ಫ್ಯಾಕಲ್ಟಿ, ಸೈಂಟಿಫಿಕಲಿ ಡಿಸೈನ್ ಮೈಕ್ರೋ ಶೆಡ್ಯೂಲ್. ಯಾವ ಚಾಪ್ಟರ್ಸನ್ನು ಹೇಗೆ ಎಲ್ಲಿ ಕವರ್ ಮಾಡಬೇಕು ಅನ್ನೋದನ್ನು ಕೂಡ ಆಲ್ರೆಡಿ ಶೆಡ್ಯೂಲ್ ಆಗಿರುತ್ತೆ. ಆಮೇಲೆ ಹೈ ವೆಯ್ಟೇಜ್ ಚಾಪ್ಟರ್ಸನ್ನು ನಾವು ಫಸ್ಟ್ ಫೋಕಸ್ ಮಾಡ್ತೀವಿ. ಇದಾದಮೇಲೆ ಆವತ್ತಿನ ದಿನವೇ ನಿಮಗೆ ಡೈಲಿ ಪ್ರಾಕ್ಟೀಸ್ ಟೆಸ್ಟ್ ಸಿಗುತ್ತೆ. ಆಮೇಲೆ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅನ್ನೋದನ್ನು ಹೇಳೋದಕ್ಕೆ ಎರರ್ ಅನಾಲಿಸಿಸ್ ಇರುತ್ತೆ. ಆಮೇಲೆ ಸ್ಪೆಷಲ್ ಸ್ಟಡಿ ಅವರ್ಸ್ ಇರುತ್ತೆ, ಡೌಟ್ ಸೆಷನ್ ಇರುತ್ತೆ. ಇದೆಲ್ಲದ್ರ ಜೊತೆ ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ, ತೇಜ್ ಅಕಾಡೆಮಿ ಆನ್ಲೈನ್ ಆ್ಯಪ್ ಕೂಡ ನೀವು ಡೌನ್ಲೋಡ್ ಮಾಡಿ ಅದರಲ್ಲೂ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಈ ಕ್ರ್ಯಾಶ್ ಕೋರ್ಸನ್ನು ನೀವು ನಮ್ಮ ತೇಜ್ ಅಕಾಡೆಮಿ ಆ್ಯಪಲ್ಲಿ ನೋಡ್ಬೋದು. ತೇಜ್ ಅಕಾಡೆಮಿ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ನಿಮಗೆ ಅರ್ಜುನ ಬ್ಯಾಚ್ ಅಂತ ಹೇಳಿ ನೋಡ್ಬೋದು. ಅಲ್ಲಿ
ನಿಮಗೆ ಎಲ್ಲ ಟೆಸ್ಟ್ ಸೀರೀಸ್ ಆಗಲಿ, ಕ್ವಶನ್ ಪೇಪರ್ ಆಗಲಿ, ಆನ್ಲೈನ್ ಲೈವ್ ಕ್ಲಾಸ್ ಆಗಲಿ ಎಲ್ಲ ಅಲ್ಲೇ ನಡೆಯುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಬೇಗ ಜಾಸ್ತಿ ಯೋಚನೆ ಮಾಡದೆ ತೇಜ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ CET ಆನ್ಲೈನ್ ಕ್ರ್ಯಾಶ್ ಕೋರ್ಸನ್ನು ಜಾಯ್ನ್ ಆಗಿ.